ಫಸ್ಟು ಈ ಸಿಬಿಲ್ ರಿಪೋರ್ಟ್ ನಿಮಗೇನು ಬಂದಿರುತ್ತಲ್ಲ ಅದನ್ನು ಹಿಂಗೆ ಮುಟ್ಸ್ಬೇಕು. ಹಿಂಗೆ ಫೋಲ್ಡ್ ಮಾಡಿ, ಹಿಂಗೆ ಇನ್ನೊಂದು ಫೋಲ್ಡ್ ಮಾಡಿ, ಆಮೇಲೆ ನೀಟಾಗಿ ಹರಿದ್ಬಿಡೋದು. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಿವಪ್ರಸಾದ್ ಮಾತಾಡ್ತಾ ಇದ್ದೀನಿ. ಸೊ ಮೊನ್ನೆ ನಾವೊಂದು ಸಿಬಿಲ್ ರಿಪೇರ್ ಅಂತ ಒಂದು ವಿಡಿಯೋ ಮಾಡಿದ್ವಿ. ಅದಕ್ಕೆ ಭಾಳಷ್ಟು ವ್ಯೂಸ್ ಬಂತು. ಮೋರ್ ದೆನ್ 850 ಕಮೆಂಟ್ಸ್ ಕೂಡ ಬಂದಿದೆ. ಸೊ ತುಂಬ ಖುಷಿ ಆಯಿತು. ಸೊ ಇಲ್ಲಿ ನಾನೊಂದು ಕ್ಲಾರಿಫಿಕೇಶನ್ ಕೊಡಬೇಕು. ಸೊ ಸಿಬಿಲ್ ರಿಪೇರ್ ಮಾಡಬೇಕಂತ ಭಾಳಷ್ಟು ಜನ, ಮೋರ್ ದೆನ್ 800 ಪೀಪಲ್ಸ್ ಅಪ್ಲೈ ಮಾಡಿದ್ದಾರೆ. ಬಟ್ ಇಲ್ಲಿ ಏನಪ್ಪ ಅಂದರೆ, ಸೊ ನಾವು ಓನ್ಲಿ ರಿಪೋರ್ಟ್ಸ್ ತೊಗೊಳೋದು ಇಂಪಾರ್ಟೆಂಟ್ ಇರಲ್ಲ. ಓಕೆ, ಸಿಬಿಲ್ ರಿಪೇರ್ ಅಂದರೆ ಸೊ ನಾವು ರಿಪೋರ್ಟನ್ನು ಸ್ಟಡಿ ಮಾಡಿ ಬೇಸ್ಡ್ ಅಪಾನ್ ದಟ್ ಸೊ ಏನು ಆ್ಯಕ್ಷನ್ಸ್ ತೊಗೋಬೇಕು ಅನ್ನೋದು ನೀವು ತಿಳ್ಕೊಬೇಕು. ಓಕೆ, ಸೊ ಇಲ್ಲಿ ಏನಪ್ಪ ಅಂದರೆ ನಮ್ಮ ಸಿಸ್ಟಮ್, ನಮ್ಮ ಟೀಮ್ ಅವರು ಏನು ಮಾಡ್ತಾರಂದ್ರೆ, ಸೊ ನಿಮ್ಮ ರಿಪೋರ್ಟನ್ನ, ಸಿಬಿಲ್ ರಿಪೋರ್ಟ್ನ ಅನಾಲಿಸಿಸ್ ಮಾಡಿ ಆಮೇಲೆ ಅವ್ರು ಏನು ಆ್ಯಕ್ಷನ್ ತೊಗೋಬೇಕು ಅನ್ನೋದು ನಿಮಗೆ ಗೈಡೆನ್ಸ್ ಕೊಡ್ತಾರೆ. ಆ್ಯಂಡ್ ಇದೆಲ್ಲ ಚಾರ್ಜಬಲ್ ಬೇಸಿಸ್ ಇರುತ್ತೆ. ಬಿಕಾಸ್ ಏನಾಗುತ್ತೆ, ಎವ್ರಿ ಪೀಪಲ್ ಎಲ್ಲರದು ಲೈವ್ಲಿಹುಡ್ ಇದು. ಓಕೆ, ಸೊ ಎಲ್ಲರದು ಜೀವನ ಇದ್ರ ಮೇಲೇ ಇರುತ್ತೆ. ಆ ರಿಪೇರ್ ಟೀಮ್ ಆಗಲಿ, ಅವ್ರ ಸಿಸ್ಟಮ್ ಆಗಲಿ. ಸೊ ಅದು ಚಾರ್ಜಬಲ್ ಬೇಸಿಸ್ ಇರುತ್ತೆ, ಯಾವುದು ಫ್ರೀಯಾಗಿ ಆಗಲ್ಲ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ, ಓನ್ಲಿ ನೀವು ಸಿಬಿಲ್ ರಿಪೋರ್ಟ್ ತೊಗೊಳೋದ್ರಿಂದ ಏನು ಉಪಯೋಗ ಇಲ್ಲ. ಬಿಕಾಸ್ ನೀವು ಆ ಸಿಬಿಲ್ ರಿಪೋರ್ಟ್ ಬ್ಯಾಂಕಲ್ಲಿ ಹೋದರೆ ಫ್ರೀಯಾಗಿ ಕೊಡ್ತಾರೆ, ಆನ್ಲೈನಲ್ಲಿ ಫ್ರೀಯಾಗಿ ಸಿಗುತ್ತೆ. ಸೊ ನೋ ನೀಡ್ ಟು ಟೇಕ್ ದಟ್ ಸಿಬಿಲ್ ರಿಪೋರ್ಟ್ಸ್. ಸೊ ನಾನೇನು ಹೇಳ್ತೀನಿ, ನೀವು ಇನ್ ಕೇಸ್ ಸೀರಿಯಸ್ ಆಗಿ ನೀವು ನಿಮ್ಮ ಸಿಬಿಲ್ನ ರಿಪೇರ್ ಮಾಡಬೇಕಂತ ಇದ್ದೀರಾ ಅಂದರೆ, ನೀವು ಫಸ್ಟು ಆ ರಿಪೋರ್ಟನ್ನು ಆ್ಯಂಡ್ ಅವರು ನಮ್ಮ ಟೀಮ್ ಏನು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಆ ಗೈಡೆನ್ಸ್ ಪ್ರಕಾರ ನೀವು ಫಾಲೋ ಆದರೆ ಮಾತ್ರ ನಿಮಗೆ ಸಿಬಿಲ್ ಸ್ಕೋರ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲ ಅಂದರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇದನ್ನು ನೀಟಾಗಿ ಹರಿದು ಡಸ್ಟ್ಬಿನ್ಗೆ ಹಾಕ್ಬಿಡಿ.